ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ಕೂಡ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ, ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು. ಚಳಿಗಾಲದಲ್ಲಿ ನಮ್ಮ ಕಾಲುಗಳಾಗಲಿ ಕೈಗಳಾಗಲಿ ಸ್ಕಿನ್ ಆಗಲಿ ಎಲ್ಲದಕ್ಕೂ ಕೂಡ ಡ್ರೈ ಆದಮೇಲೆ ತುಂಬಾ ಒಡೆಯುತ್ತೆ. ಹಾಗಾದರೆ ಈ ಸ್ಕಿನ್ನಿಗೆ ನಿಮಗಾಗಿ ಒಂದು ಬ್ಯೂಟಿಫುಲ್ ಆದ ಒಂದು ಟಿಪ್ಸ್ ಕೊಡ್ತೀನಿ. ನಿಮ್ಮ ಕಾಲುಗಳಾಗಲಿ ಕೈಗಳಾಗಲಿ ತುಂಬಾ ಡ್ರೈ ಆಗ್ತಾ ಇದೆ ಮತ್ತು ಹಾಗೆ ನಮ್ಮ ಕಾಲುಗಳು ಕೈಗಳು ಒಡಿತಾ ಇರುವಂಥ ಸಮಸ್ಯೆ ಇದ್ದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಕಾಲುಗಳು ನೋಡಿ, ಚಳಿಗಾಲ ಸ್ಟಾರ್ಟ್ ಆಗಿ ಎರಡು ದಿನ ಇದ್ಮೇಲೆ ನಮ್ಮ ಕಾಲುಗಳು ಈ ಥರ ಆಗ್ತಾ ಹೋಗುತ್ತೆ. ಇದನ್ನು ನಾವು ಬೇಗನೆ ನಮ್ಮ ಕಾಲಿಗೆ ಏನು ಬೇಕು ಏನಿಲ್ಲ ಅಂತ ಯೂಸ್ ಮಾಡೋದು ಸ್ಟಾರ್ಟ್ ಮಾಡದಿದ್ರೆ ತುಂಬಾ ಒಡೆದು ಹೋಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಮ ಕಾಲುಗಳಾಗಲಿ ಕೈಗಳಾಗಲಿ ಮುಖ ಆಗಲಿ ಎಲ್ಲದಕ್ಕೂ ಕೂಡ ಚಳಿಗಾಲ ಸಮಯ ಆದಮೇಲೆ ತುಂಬಾ ಒಡೆಯುವಂಥ ಸಮಸ್ಯೆ ಇದ್ದರೆ ಇವತ್ತಿನ ಈ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿಬಿಡಿ. ನಿಮಗಾಗಿ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ತೋರಿಸ್ಕೊಡ್ತೀನಿ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಹೋಗಿ ನೋಡೋಣ. ನೋಡ್ಬೋದು, ನಾನು ಇವಾಗ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ವ್ಯಾಸ್ಲಿನ್ನು. ಕೈಗಳು ಕಾಲುಗಳು ಒಡೆದಾಗ ಇದನ್ನು ಯೂಸ್ ಮಾಡ್ತಿರ್ತಾರೆ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡೋರಿದ್ದರೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ವ್ಯಾಸ್ಲಿನ್ ಬಳಕೆ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಿದ್ರೆ ನಮ್ಮ ಕೈ ಕಾಲುಗಳನ್ನು ಒಡೆದೇ ರೀತಿ ಕೇರ್ ಮಾಡ್ಬೋದು. ಎಷ್ಟೇ ವ್ಯಾಸ್ಲಿನ್ ಹಚ್ಚಿದ್ರೂ ಕೂಡ ನಮ್ಮ ಕೈ ಕಾಲು ತುಂಬಾ ಒಡಿತಾ ಇರುತ್ತೆ. ಹಾಗಾಗಿ ಇದೇ ವ್ಯಾಸ್ಲಿನ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಡಿಫ್ರೆಂಟಾಗಿ ಮಾಡುವಂಥದ್ದು. ಹಾಗಾದರೆ ತೋರಿಸ್ಕೊಡುವಂಥ ವಿಧಾನ ನೋಡ್ಕೊಂಡು ಬಿಡಿ. ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬಟ್ಲು ತೊಗೋಬೇಕು. ಇವಾಗ ಈ ಬಟ್ಲಿಗೆ ಸ್ನೇಹಿತರೆ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ನನ್ನು ಡ್ರೈ ಮಾಡುವಂಥದ್ದು ಸಮಸ್ಯೆ ಇದ್ದರೆ ಅದು ಸಾಫ್ಟ್ ಮಾಡುವಂಥ ಕೆಲಸ ಮಾಡೋದೇ ಅಲೋವೆರಾ ಜೆಲ್ಲು. ಹಾಗಾಗಿ ಇದನ್ನು ನೀವು ಅಲೋವೆರಾ ಜೆಲ್ ಯಾವ ರೀತಿಯಾಗಿ ನಮ್ಮ ಸ್ಕಿನ್ಗಳಿಗೆ ಯೂಸ್ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಬರುತ್ತೆ, ನಮ್ಮ ಸ್ಕಿನ್ ಡ್ರೈ ಆಗೋದು ಕಡಿಮೆ ಮಾಡುತ್ತೆ. ಅದ್ರ ಮೇಲೆ ನಮ್ಮ ಕೈಗಳು ಜಾಸ್ತಿ ಒಡೆಯುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ನೋಡಿ, ನನ್ನ ಡ್ರೈ ಸ್ಕಿನ್ ಇದ್ದರೆ ನಿಮ್ಮ ಕೈಗಳು ಕಾಲುಗಳು ಸ್ಕಿನ್ ಯಾವುದೇ ಇರಲಿ, ಮುಖ ಆಗಲಿ ಕೈ ಆಗಲಿ ಕಾಲಾಗಲಿ ಇದನ್ನು ನೀವು ಈ ರೀತಿಯಾಗಿ ಬಳಸ್ಬೋದು. ಇವಾಗ ನೋಡಿ, ನಾನು ಒಂದೂವರೆ ಸ್ಪೂನಷ್ಟು ಬೇಕಾಗುತ್ತೆ. ಫಸ್ಟಿಗೆ ನಾನು ತೊಗೊಂಡಿದ್ದೀನಿ 1 ಸ್ಪೂನಷ್ಟು ಅಲೋವೆರಾ ಜೆಲ್. ಆಮೇಲೆ ನೀವು ತೊಗೊಳ್ತಾ ಇರೋವಂಥದ್ದು ವ್ಯಾಸ್ಲಿನ್ ನೋಡಿ, ಅರ್ಧದಷ್ಟು ವ್ಯಾಸ್ಲಿನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಪೂರ್ತಿಯಾಗಿ ಕೂಡ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕಾವಾಗ ಇದು ಕೂಡ ವ್ಯಾಸ್ಲಿನ್ ರೀತಿಯೇ ಬಳಕೆ ಮಾಡಬೇಕಾಗತ್ತೆ. ಇವಾಗ ನೋಡಿ ನಾನು ತೋರಿಸ್ತೀನಿ. ಇವಾಗ ಇಷ್ಟು ತೊಗೊಂಡಿರೋವಂಥದ್ದು ಎಷ್ಟು ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೊಳ್ತೀನಂತ. ಇದು ಕೂಡ 1 ಸ್ಪೂನಷ್ಟು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ನಮಗೆ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ತೀನಿ. ಸೇಮ್ ಮಾಯ್ಶ್ಚರೈಸ್ ಯಾವ ರೀತಿ ಸಿಗುತ್ತಲ್ಲ, ದುಬಾರಿ ದುಡ್ಡು ಕೊಟ್ಟು ತರುವಂಥ ಮಾಯ್ಶ್ಚರೈಸ್ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹಾಗಾಗಿ ತೋರಿಸೋವಂಥ ವಿಧಾನ ಖಂಡಿತವಾಗಿ ಮಿಸ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ. ಇವಾಗ ವ್ಯಾಸ್ಲಿನ್ ಮತ್ತು ಅದ್ರ ಜೊತೆಗೆ ಅಲೋವೆರಾ ಜೆಲ್ಲು, ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೀನಲ್ವ, ಇದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಎಲ್ಲಿವರೆಗೂ ನಾವು ಕಲಿಸ್ಬೇಕಂದ್ರೆ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕ್ರೀಮ್ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಕೈಯಿಂದ ಮಿಕ್ಸ್ ಮಾಡಬೇಕಾಗತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿಬಿಡಿ. ಫಸ್ಟಿಗೆ ಕಾಣಿಸ್ತಾ ಇರ್ಬೋದು, ಈ ಥರ ನಾವು ಸ್ವಲ್ಪ ಸ್ವಲ್ಪ ಬೇಗನೆ ಮಿಕ್ಸ್ ಆಗೋದಿಲ್ಲ. ನಾವು ಕಲಿಸ್ತಾ ಹೋದಾಗ ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಕೈಯಿಂದ ಜೋರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಸೇಮ್ ಕ್ರೀಮ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಇದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ವ್ಯಾಸ್ಲಿನ್ ಬೇಗನೆ ನಮ್ಮ ವ್ಯಾಸ್ಲಿನ್ ಇರುತ್ತಲ್ವ ಅದು ಅಲೋವೆರಾ ಜೆಲ್ನಲ್ಲಿ ಸೇರ್ಕೊಂಡು ಬಿಡಲ್ಲ. ಹಾಗಾಗಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ತಾ ಹೋದರೆ ಅವೆರಡೂ ಕೂಡ ಒಂದೇ ಇದರಲ್ಲಿ ಸೇರ್ಕೊಂಡು ಬಿಡುತ್ತೆ. ಆವಾಗ ನಮಗೆ ಬೇಕಾಗುವಂಥ ಕ್ರೀಮ್ ಮಾಯ್ಶ್ಚರೈಸ್ ರೆಡಿ ಆಗುತ್ತೆ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕ್ರೀಮ್ ರೆಡಿ ಆಗ್ತಾ ಇರುವಂಥದ್ದು. ಎಷ್ಟು ದುಬಾರಿ ದುಡ್ಡು ಕೊಟ್ಟು ನಾವು ಮಾಯ್ಶ್ಚರೈಸ್ ತರ್ತೀವಿ ನಮ್ಮ ಕೈಗಳಿಗೆ ಕಾಲುಗಳಿಗೆ ಯೂಸ್ ಮಾಡೋದಕ್ಕೆ. ಅದ್ರ ಬದಲಾಗಿ ನಾವು ನೋಡಿ 5 ರೂಪಾಯಿಂದ 10 ರೂಪಾಯಿವರೆಗೂ ಕೂಡ ನಮಗೆ ವ್ಯಾಸ್ಲಿನ್ ಸಿಗುತ್ತೆ. ಅದನ್ನು ಈ ಥರವಾಗಿ ಯೂಸ್ ಮಾಡಿದ್ರೆ ನಮಗೆ ದುಬಾರಿ ದುಡ್ಡು ಕೊಟ್ಟು ತಂದಷ್ಟು ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ನೀವು ರೆಡಿ ಮಾಡಿ ಸ್ಕಿನ್ಗೆ, ನಿಮ್ಮ ಮುಖಕ್ಕೆ, ಕಾಲುಗಳಿಗೆ ರಾತ್ರಿ ಹೊತ್ತಿಗೆ ಯೂಸ್ ಮಾಡ್ತಾ ಬರಬೇಕು. ಬೆಳಗ್ಗೆ ನೀವು ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮ್ಮ ಕೈಗಳು ಕಾಲುಗಳು ದಿನ ಪೂರ್ತಿ ಸಾಫ್ಟಾಗಿರುತ್ತೆ. ಹಾಗೆ ನಿಮ್ಮ ಕೈಗಳು ಕಾಲುಗಳು ಒಡೆಯುವಂಥ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಇವಾಗ ನೋಡಿ ಪೂರ್ತಿಯಾಗಿ ಇದು ಕ್ರೀಮ್ ರೆಡಿ ಆಗಿರುವಂಥದ್ದು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಜಾಸ್ತಿ ಮಾಯ್ಶ್ಚರೈಸ್ ಮಾಡುವಂಥ ಕೆಲಸನೇ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ. ಹಾಗಾಗಿ ಇದನ್ನು ನಾವು ಖಂಡಿತವಾಗಿ ಬಳಸಬೇಕು. ಇವಾಗ ಕೊಬ್ಬರಿ ಎಣ್ಣೆ ಡ್ರಾಪ್ ಕೂಡ ಒಂದು 4ರಿಂದ 5 ಹನಿಯಷ್ಟು ಹಾಕಿದ್ದೀನಿ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು.
ಅದು ಕೂಡ ಕ್ರೀಮಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಇವೆಲ್ಲನೂ ಕೂಡ ಬೇಗನೆ ಮಿಕ್ಸ್ ಆಗಲ್ಲ ವೀಕ್ಷಕರೇ, ಸ್ವಲ್ಪ ಕಷ್ಟಪಡಬೇಕು. ಆವಾಗ ನಮಗೆ ಬೇಕಾಗುವಂಥ ಒಂದು ಫುಲ್ ಹೆವಿ ಚೆನ್ನಾಗಿರುವಂಥ ಕ್ರೀಮ್ ಸಿಗುತ್ತೆ. ಹಾಗಾಗಿ ನೋಡಿ, ಇವಾಗ ಇದು ಪೂರ್ತಿಯಾಗಿ ಮಿಕ್ಸ್ ಆಗಿರೋಂಥದ್ದು ಗೊತ್ತಾಗ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೇ ವಿಕ್ಸ್ ವ್ಯಾಸ್ಲಿನ್ ಡಬ್ಬಿ ಇರುತ್ತಲ್ವ, ಅದರಲ್ಲಿ ನಾನು ಇವಾಗ ಇದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೀವು ಇದು ದುಬಾರಿ ದುಡ್ಡು ಕೊಟ್ಟು ತಂದಷ್ಟು ಕ್ರೀಮ್ ರೆಡಿ ಆಯ್ತು ನೋಡಿ. ಇವಾಗ ಇದು ವ್ಯಾಸ್ಲಿನ್ ಡಬ್ಬಿಯಲ್ಲಿ ಹಾಕಿ ನಿಮಗೆ ಬೇಕಾದಾಗ ಕೈಗೆ ಸ್ವಲ್ಪ ಹಂಚ್ಕೊಂಡು ನೀವು ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಈಗ ನಾನು ತೋರಿಸ್ತೀನಿ ಯಾವ ರೀತಿ ನಿಮ್ಮ ಕೈಗಳಿಗೆ ಯೂಸ್ ಮಾಡ್ಬೋದು ಅಂತ. ನನ್ನ ಕಾಲುಗಳಾಗಲಿ ಕೈಗಳಾಗಲಿ ಸ್ಕಿನ್ ಮೇಲಿರುವಂಥ ಎಲ್ಲ ಕೂಡ ಸಮಸ್ಯೆಗೆ ಒಳ್ಳೆಯ ಪರಿಹಾರ ನೋಡಿ. ಇವಾಗ ಇಷ್ಟು ರೆಡಿ ಮಾಡ್ಕೊಂಡು ತೊಗೊಂಡು ನಾನು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಬನ್ನಿ ನಾನು ಕೈಗೆ ಅಂಟಿಸ್ಕೊಂಡಿರುವಂಥದ್ದು ಇದು ಪೂರ್ತಿಯಾಗಿ ನಾನು ಕೈಗೆ ಹಚ್ಕೊಂಡು ಬಿಡ್ತೀನಿ. ಸ್ವಲ್ಪ ಕೈ ಮೇಲೆ ಹಚ್ಕೊಂಡು ಈ ಥರ ರಬ್ ಮಾಡಿದ್ಮೇಲೆ ನಾವು ಪೂರ್ತಿಯಾಗಿ ಕೈ ಡ್ರೈ ಆಗ್ತಾ ಇದ್ದರೆ ಇದನ್ನು ಹಚ್ಕೋಬೋದು. ಚಳಿ ಕೂಡ ಜಾಸ್ತಿ ಇದ್ದರೆ ನಿಮ್ಮ ಕೈಗಳು ತುಂಬಾ ಡ್ರೈ ಆಗ್ತಾ ಇರುತ್ತಲ್ವ, ಆವಾಗ ಇದು ಡ್ರೈನೆಸ್ ಎಲ್ಲ ಕೂಡ ಹೊಂಟೋಗುತ್ತೆ ನೋಡಿ. ನೋಡ್ಬೋದು ಎಷ್ಟು ಶೈನಿಯಾಗಿ ನಮ್ಮ ಕೈಗಳು ಕಾಣಿಸ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ, ಒಂದೇ ಒಂದು ವ್ಯಾಸ್ಲಿನ್ ಮನೇಲಿದ್ದರೆ ಈ ಥರ ದುಬಾರಿ ದುಡ್ಡು ಕೊಡುವಂಥ ಮಾಯ್ಶ್ಚರೈಸ್ ಮನೆಯಲ್ಲೇ ಮಾಡ್ಕೊಂಡ್ಬಿಡಿ. ಹಾಗಿದ್ದರೆ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ವೀಕ್ಷಕರೇ. ನೋಡಿ, ವ್ಯಾಸ್ಲಿನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಬಿಟ್ಟರೆ 1 ತಿಂಗಳವರೆಗೂ ಕೂಡ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೋಬೋದು. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ವೀಕ್ಷಕರೇ. ನಮ್ಮ ವಿಡಿಯೋ ಹೊಸದಾಗಿ ಬರ್ತಾ ಹೋಗುತ್ತೆ, ನೀವು ಕೂಡ ನೋಡ್ತಾ ಹೋಗ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಕೂಡ.